ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಓಕೆ ಗುರುಜಿ, ಕಾಲ್ ಕಟ್ ಆಯ್ತು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ರಾಜಮ್ಮ ಅಂತ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ರಾಧಮ್ಮ ಅವ್ರು, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ನಮ್ದು ಡೇಟಾ ಬರ್ತಿಲ್ಲ, ಸ್ಕೂಲ್ ಇದ್ರಲ್ಲಿ ಡೇಟಾ ಬರ್ತೈತೆ, ಕೇಳ್ತೀನಿ. ಏನು ಇಷ್ಟ ಆಗುತ್ತೆ ಮೇಡಮ್ ರಾಧಮ್ಮ ಅವ್ರು ನನ್ನ ಪ್ರೋಗ್ರಾಮು? ಈಗ ತುಂಬಾನೇ ಇಷ್ಟ ಆಗುತ್ತೆ ಬಿಡ್ರಿ. ನಾವು 15 ವರ್ಷ 20 ವರ್ಷದಿಂದ ನೋಡ್ತಾ ಇದೀವಿ. ಹೌದು, ಏನು ಇಷ್ಟ ಆಯ್ತು ನನ್ನ ಪ್ರೋಗ್ರಾಮ್ ಮೇಲೆ? ಜನಕ್ಕೆ ನಾನು ಎಲ್ಲ ಇದ್ದಂಗೆ ಹೇಳ್ತೀರಾ. ನಮ್ಮ ಮಗಳ ಬಗ್ಗೆ ಎಲ್ಲ ಕೇಳಿದ್ದೆ, ಹೇಳಿದೀರಾ ಚೆನ್ನಾಗೇನೆ. ನಿಮಗೆ ಇಂದಿದ್ದ ಡೇಟ್ ಅನಾಹುತ ಆಗುತ್ತೆ ಅಂದ್ರೆ ಈ ವರ್ಷ ಎಲ್ಲ ನೆನ್ನೆ ನೋಡಿ 27 ಆ ಮಾತೆಲ್ಲ ನಿಜ ಆಯ್ತು. ಇದೆಲ್ಲ ಗುರುಜಿ ಎಲ್ಲ ಆತರನೇ ಆಗೈತೆ. ಇಡೀ ವರ್ಲ್ಡ್ ಒಬ್ಬ ಜ್ಯೋತಿಷ್ ಹೇಳ್ತೀವಿ ನಾವು ಟಿವಿ ನೋಡ್ಲಿಲ್ಲ ಅಂದ್ರೂ ಗ್ಯಾರಂಟಿ ನ್ಯೂಸ್ ಬರ್ಲಿಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀವಿ. ಹೌದು, ಯಾಕೆ ಮೇಡಮ್ ಅವರೇ ಟಿವಿ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಇಷ್ಟ ನೋಡ್ತೀವಿ? ಆಯ್ತು, ಗ್ಯಾರಂಟಿ ನ್ಯೂಸ್ ಒಂದೊಂದು ಹೊತ್ತಿಗೆ ಗೊತ್ತಾಗಿರ್ತಿರ್ಲಿಲ್ಲ. ಹಾಂ, ಆದ್ರೂ ಟಿವಿ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆ ಅಷ್ಟು ತಮಿಳ್ನಾಡು 40 ಜನ ಸತ್ತೋಗಿದ್ದಾರೆ. ಅದೇನು 27ನೇ ತಾರೀಕು ನಾನು ಹೇಳ್ದಲ್ವಾ? ನೀವ್ ಹೇಳಿದ ಡೇಟ್ ನೋಡ್ರಿ, ಈ ವರ್ಷ ಎಲ್ಲ 9ನೇ ತಿಂಗಳಲ್ಲೆಲ್ಲ ಹಿಂಗೆಲ್ಲ ಆಗುತ್ತೆ ಅಂತಾನೆ ಹೇಳಿದ್ರೆ, ಹಂಗೆ ಅನಾಹುತಗಳಾಯ್ತು. ಅದೇ ನಾನು ಜ್ಯೋತಿಷ್ ಹೇಳ್ತಿಂತ ತುಂಬ ಜನ ಇಷ್ಟು ವರ್ಷ ಬರೀ ಅವ್ರ ಹೆಂಡತಿ ಮಕ್ಕಳು ಸಾಕಿದ್ದಾರೆ. ಜ್ಞಾನನ ಹೇಳಿದ್ರೆ ಈ ಪ್ರಪಂಚನ ಹೇಳಿದ್ರೆ ಒಬ್ಬ ಜ್ಯೋತಿಷನಾಗೋದಲ್ವ. ಒಬ್ಬ ರಾಜನಿಗೆ ಹಿಂಗೆ ಆಗುತ್ತೆ ಅಂತ ಹೇಳಿದ್ರೆ ರಾಜ ಜ್ಯೋತಿಷ್ಯದಲ್ಲಿ ಎಚ್ಚರಿಸ್ಕೋಬೋದಲ್ವಾ? ಅದೇ ಕರೆಕ್ಟ್ ಆಗಿ ಹೇಳ್ತೀರ. ಯಾಕೆ ಮೇಡಮ್ ಅವರೇ? ಎಲ್ಲ ಡೇಟಾ ಬರ್ತ ಮೇಲೆ ನೀವು ಅವ್ರ ಗ್ರಹಗಳು ಹೆಂಗಿರುತ್ತೋ ಹಂಗ್ ಕರೆಕ್ಟ್ ಆಗಿ ಹೇಳ್ತೀರಾ, ಏನು ಸುಳ್ಳು ಹೇಳಲ್ಲ. ನೋಡಿ, ಇದೇ ಆನಂದ್ ಗುರುಜಿ 2ನೇ ತಾರೀಕು ಅವ್ರಿಗೂ ಎಷ್ಟು ತೊಂದರೆ ಆಯ್ತು ಅಲ್ವಾ? ಯಾರನ್ನು ಬಿಡಲ್ಲ ಗ್ರಹಗಳು, ಅದು ಅರ್ಥ ಮಾಡ್ಕೋಬೇಕು. ಇಲ್ಲ ಮುಂಚೆ ಹೇಳ್ಕೋಬೇಕು, ನಮ್ಗೆ ಹಿಂಗಾಗುತ್ತೆ, ನನಗೆ ಏನಾದರೂ ಗೊತ್ತಾಗಿರುತ್ತೆ. ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಿಮ್ಮ ಹೆಸರು ರಾಧಮ್ಮ, ಒಂದು ಹಾಡು ಹೇಳಿ ನೋಡೋಣ, ಹೇಳ್ತೀರಿ. ಏನು ನಿಮ್ಮ ಪ್ರಶ್ನೆ ಏನು? ನಮ್ ಪ್ರಶ್ನೆ, ನಾವು ನಮ್ಮ ಮನೆಯವ್ರಿಗೆ ಕೆಲಸ ಇದಾಯ್ತು 4-5 ವರ್ಷದಿಂದ. ಏನಾಯ್ತು ಈಗ ನಾವು ಕೆಲಸ ಇದಾಯ್ತು, ಹೋಯ್ತಾ ಇದ್ದೀವಿ ಕೆಲಸ. ಏನು ಕೆಲಸ? ಏನು ಯಾಕ 3-4 ವರ್ಷದಿಂದ ಮಕ್ಕಳು ಏನಾದ್ರು ಒಂದ್ ಮಾಡ್ತೀವಿ ಅಂದ್ರು ಈಗ ವ್ಯವಸಾಯ ಮಾಡಕ್ಕೆ ಅಂತ ಹೋಗಿದೀವಿ. ಬೆಂಗಳೂರಲ್ಲಿ ಹೋಗಿದ್ದೀವಿ, ಊರಲ್ಲಿ ಇದೀವಿ. ಓಕೆ, ಹೇಳಿ, ನೀವು ಹಾಡು ಹೇಳಿ, ನೀವು ಹೇಳಿ. ಏನು ನಿಮ್ಮ ಪ್ರಶ್ನೆ ಆಗುತ್ತಿಲ್ವಾ ಹೇಳ್ತೀನಿ. ಆಮೇಲೆ ಅವರು ನಮ್ಮ ಮನೆಯವ್ರಿಗೂ ಕೋರ್ಟ್ ಕೇಸ್ ಆಗಿದೆ, ಇನ್ನ ಅದು ಡಿಸೈಡ್ ಆಯ್ತಿಲ್ಲ. ಅವರು ಚೆನ್ನಾಗೆ ಕೆಲಸ ಮಾಡ್ತಾ ಇದ್ರು ಗುರುಜಿ, ಆದ್ರೂ ಕಿರಿಕಾಗಿ ತೆಗ್ದಾಕಿದ್ರು. ಓಕೆ, ಹಾಡು ಹೇಳಿ ನೋಡೋಣ. ಹಾಡೆ ಹೇಳ್ಬೇಕ ಗುರುಜಿ, ನಂಗೆ ಹಾಡ್ಬೇಕು ಬರೋದೇ ಇಲ್ಲ. ನನಗೆ ಯಾಕಂದರೆ ಹಾಡು ಹೇಳಿದಾಗಲೇ ಗೊತ್ತಾಗುತ್ತೆ ಯಾವ ನಕ್ಷತ್ರದಲ್ಲಿ ಹೇಳ್ತೀರಾ, ಯಾವ ಡೇಟಲ್ಲಿ ಹೇಳ್ತೀರಾ ಅಂತ ನಮ್ಗೆ ಅರ್ಥ ಆಗುತ್ತೆ. ಅವಾಗ ನೀವು ಹೇಳ್ಬಿಟ್ರೆ ಪಟಪಟ್ನ ಗೊತ್ತಾಗುತ್ತೆ. ಹೌದಾ ಗುರುಜಿ? ಮಂತ್ರ ಇದನ್ನ ಹೇಳಿದ್ರೆ, ಪೂಜೆಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಅದ ಹೇಳ್ತೀನಿ. ಹೇಳಿ ಆಯ್ತಲ್ಲ, ಇನ್ನೇನು ಹೇಳ್ತೀರಾ? ಅಷ್ಟೇ ಹೇಳ್ದೆ, ಅಷ್ಟೇ. ರಾಗದಲ್ಲಿ ಹೇಳಿಲ್ಲ, ಫಸ್ಟ್ ಆಫ್ ಆಲ್ ಸನ್ಯಾಸಿ ದೇವ್ರನ್ನ ಆರಾಧನೆ ಮಾಡಿ ನೀವು ಸನ್ಯಾಸಿನೇ ಆಗೋಯ್ತೀರಿ ನಿಮ್ಮ ಮನೆಯಲ್ಲ. ಇಲ್ಲ ಇಲ್ಲ, ಆತರ ಏನಿಲ್ಲ, ನೀವ್ ಹೇಳ್ತಾ ಇದ್ದೀರಾ. ಈ ನಡುವೆ ನಾನು ಓಪನ್ ಆಗಿ ಹೇಳ್ತೀನಿ. ಇಲ್ಲ, ನಾನು ಈ ನಡುವೆ ಓಪನ್ ಆಗಿ ಹೇಳ್ತೀನಿ, ಸನ್ಯಾಸಿ ದೇವ್ರನ್ನ ಅತಿ ಹೆಚ್ಚು ಆರಾಧಿಸಿದಾಗ ಅವ್ರ ಮನೆಯೂ ಕೂಡ ಅದೇ ಪ್ರಾಬ್ಲಮ್ ಶುರು ಹಾಕಿ ಬಿಡ್ತಾರೆ. ನಮ್ಮ ಮನೆ ದೇವ್ರು ಈಶ್ವರ ಗುರುಜಿ. ನಾವೇನು ಅದು ಮಂತ್ರಾಲಯಕ್ಕೂ ಒಂದ್ಸತಿನೂ ಹೋಗಿಲ್ಲ, ಅದು ಮಂತ್ರ ಹೇಳೋದ್ನ ಹೇಳ್ತೀನಿ ಅಷ್ಟೇ. ಓಕೆ, ಈಶ್ವರನ ಬಗ್ಗೆ ಹೇಳಿ, ನಂಗೆ ಮಂತ್ರಾಲಯದ ಬಗ್ಗೆ ಬೇಡ. ಯಾಕ್ರಿ ಹೇಳ್ಬೋದಲ್ರಿ? ರೇ ಶಿವಪ್ಪ ಕಾಯ ತಂದು ಇವೆಲ್ಲ ಹೇಳ್ಬೋದು. ಬೇರೆ ನೀವು ಏನಾರು ಹೇಳಿ, ನಾನು ಹೇಳಿದ್ ಹೇಳ್ಬೇಡಿ. ನೀವೇನಾರು ಹೇಳಿ, ನಾನು ಹೇಳಿದೆ ಅಂತ ಹೇಳ್ಬೇಡಿ, ನೀವೇನಾರು ಹೇಳಿ. ಇವಾಗ ಪೇಮ್ ಪಿಕ್ಚರ್ ಜೋಗಿದೇಳಿ, ಜೋಗಿಲಿಲ್ವಾ? ಹೇಳು ಮಲೆ ಮಾದೇಶ ಕುಂತೆ ಅಂತವನಂತ ಹಾಡು ಹೇಳಿಲ್ವಾ? ಮಾದೇಶನು ಈಶ್ವರ ಅಲ್ವಾ? ಎಷ್ಟಿದೆ, ಯಾಕಿಲ್ಲ ಮಾದೇಶನ ಬಗ್ಗೆ ಜೋಗಿ ಪಿಕ್ಚರ್ ಪ್ರೇಮರ್ ಆಡ್ಬಾರ್ದು. ಹಾಡೆಲ್ಲ ಜಾಸ್ತಿ ಅಷ್ಟೊಂದು ಇಷ್ಟ ಹೇಳೇ ಇಲ್ಲ. ಭಾಗ್ಯದ ಲಕ್ಷ್ಮಿ ಬರಮ್ಮ ಹೇಳ ಗುರುಜಿ. ನನ್ನೇನು ಕೇಳ್ಬಿಟ್ಟು ನೀವು ಏನಾರು ಹೇಳಿ. ಯಾವ್ದು ಹೇಳ್ತಾರೋ ಅದಕ್ಕೆ ನೀವು ನನ್ನನ್ನು ಬರೀ ಆಂಕರ್ನ ಬೈರಿಲ್ಲ, ನನ್ನನ್ನು ಬೈರಿ. ಹೇಳಿದ್ರೆ ಹೇಳ್ತೀರಾ ಅಂತ ನಮ್ಗೆ ಸಖತ್ ಭಯ ಆಯ್ತು. ಅದಕ್ಕೆ ನಾನೇನು ಮಾಡಲಿ? ನನ್ನ ಧರ್ಮ, ನಾನು ಹೇಳಲೇಬೇಕು. ನೀವು ಫೋನ್ ಮಾಡಿರೋದು ಕೇಳೋಕ್ಕೆ, ನಾನು ಹೇಳೋಕ್ಕೂ ನನ್ನ ಧರ್ಮ.
ಅದೇನೆ. ಹೇಳಿ, ತುಳಸಿ ಗಿಡದ ಇನ್ನೂ ಮಾತಾಡಿಲ್ಲ, ಜಲ್ದಿ ಮಾತಾಡ್ಬೇಕು ಹೇಳಿ. ಹೌದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕನಕ ದೃಷ್ಟಿಯ ಕರೆಯಿತ ಬಾರೆ ಮನೆಗೆ ಹಣವನ್ನು ತಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಷ್ಟೇ ಗುರುಜಿ, ನಮ್ಗೆ ಹಾಡು ಹೇಳಿ ಜಾಸ್ತಿ ಇದಿಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದ್ರಲ್ವಾ? ಹಾ. ನಿಮ್ಮ ಹೆಸರು ರಾಧಾ ಅಲ್ವಾ? ರಾಜಮ್ಮ. ರಾನ್ ಅಕ್ಷರ ಬಂದು ತುಲಾರಾಶಿ ಬರುತ್ತೆ. ಹ್ಞೂ ಗುರುಜಿ. ಇವಾಗ ರೇವಣ್ಣ, ರಾಧಾ ಎಲ್ಲ ಒಂದೇನೆ ಬರುತ್ತಲ್ವಾ? ನಮ್ ರಾಶಿನೂ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಇದೀನಿ. ಅದನ್ನೇ ಕೋರ್ಟು ಕೇಸಿಂದ ಅಲಿತಾ ಇದ್ರ ಅಂತ ಹೇಳುತ್ತೆ. ಏನೇಳಿ? ಅಲಿತವ್ರೆ ಗುರುಜಿ. ಅಲಿತಾ ಇದ್ರಾ? ಅದನ್ನ ಹೇಳುತ್ತೆ. ನಮ್ಮನೆಯವರು ಕೋರ್ಟ್ಗೆ ಇದಾಗೈತೆ, ಕೆಲ್ಸ ಹೋಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಅದನ್ನ ಹೇಳುತ್ತೆ. ಯಾಕಂದ್ರೆ ನೀವು ಆಡಿದ್ದು ಬಂದು ತುಲಾರಾಶಿ ಸ್ವಾತಿ ನಕ್ಷತ್ರಕ್ಕೆ. ಭಾಗ್ಯ ಅಂತ ಹೆಸರು ಹೇಳಿದೆ, ಅದು ಧನುಸು ರಾಶಿ ಮೂಲ ನಕ್ಷತ್ರದಲ್ಲಿ ಹಾಡು ಹೇಳಿದ್ರಿ. ಏನ್ ಹೇಳಿ? ಫ್ರೆಂಡ್ಸ್ ಇಂದ ಮೋಸ ಹೋಗಿದ್ದಾರೆ ಅಂತ ಹೇಳುತ್ತೆ. ಏನ್ ಹೇಳಿ? ಅದೇನೆ, ಫ್ರೆಂಡ್ಸೇ ಮೋಸ ಮಾಡಿರೋದು. ಹೌದು, ಯಾಕಂದ್ರೆ ತುಲಾ ರಾಶಿಗೆ ಧನುಸು ರಾಶಿ ಫ್ರೆಂಡ್ಸ್ ರಾಶಿ ಆಗುತ್ತೆ. ಮೂಲ ನಕ್ಷತ್ರ ಅಂದ್ರೆ ತಲೆ ಬೇರೆ ಬುಡ ಬೇರೆ ಅನ್ನೋ ಥರ ಆಗ್ಬಿಟ್ಟವ್ರೆ. ನಿಮ್ಮ ಮನೆಯವ್ರಿಗೆ ತಲೆನೇ ಕತ್ತಿಸ್ಬಿಟ್ಟವ್ರೆ. ನಿಮ್ಮ ಮನೆಯವ್ರ ಪಾಪ ಏನೂ ಮಾಡಿಲ್ಲ. ಯಾಕಂದ್ರೆ ಮೂಲ ನಕ್ಷತ್ರ ಅಂದ್ರೆ ಕೇತು, ತಲೆ ಇಲ್ದಂಗೆ ಆಗ್ಬಿಟ್ಟಿದೆ. ಫ್ರೆಂಡ್ಶಿಪ್ ಅವರು ಇವ್ರು ತಲೆ ಇಲ್ದಂಗೆ ಆತರನೇ ಆಗಿದ್ದು ಗುರುಜಿ. ಆತರನೇ ನಂಬಿಟ್ರು ಜಾಸ್ತಿ ಫ್ರೆಂಡ್ಶಿಪ್ ಹತ್ರ. ಹೌದು, ಯಾಕಂದ್ರೆ ಕೇತು ತಲೆ ಇಲ್ಲ. ನೀವು ಮೂಲ ನಕ್ಷತ್ರಕ್ಕೆ ಎಷ್ಟು ಹೇಳಿ ನೋಡಿ, ತಲೆ ಇಲ್ಲ. ಅದಕ್ಕೆ ಏನೇಳಿ? ತಲೆ ಇಲ್ಲ. ಇದನ್ನ ಭಾಗ್ಯ ಅಂತ ಹೆಸರು ಹೇಳಿದ್ರಿ. ಧನುಸು ರಾಶಿ ಮೂಲ ನಕ್ಷತ್ರಕ್ಕೆ ಹೆಸರು ಹೇಳಿದ್ರಿ. ಅಲ್ಲಿಂದ ನೀವು ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹಕ್ಕೆ ಬಂದು ನಿಲ್ಸಿದ್ರಿ. ಮತ್ತೆ ಸಿಂಹದಲ್ಲಿ ಏನ್ ಹೇಳಿದ್ರಿ? ಮಾಗ್ ನಿಲ್ಸಿದ್ರಿ. ಏನ್ ಹೇಳಿ? ಸಿಂಹ ರಾಶಿಗೆ ಬಂದ್ರಿ. ಅಲ್ಲಿ ಏನಾಗುತ್ತೆ? 9ನೇ ಮನೆ. 9ನೇ ಮನೆಗೆ ನೀವು ಹಾಡನ್ನ ನಿಲ್ಸಿದ್ರಿ. ಅಂದ್ರೆ ಪೂರೇ ಪುಣ್ಯಸ್ಥಾನ 9ನೇ ಮನೆ. ಬೆಂಗಳೂರಿಗೆ ಬಂದು ಊರಿಗೆ ಹೋಗ್ಬೇಕಾಯ್ತು. ಊರಿಗೆ ಹೋಗಿದ್ರೆ ಎಲ್ಲಿದ್ರೆ ಕಣೆ ಗೊತ್ತಿಲ್ಲ. ಎಲ್ಲಿದ್ದೀರಾ? ಬೆಂಗಳೂರಿಗೆ ಬಂದಿದೀವಿ. ಇಲ್ಲೂ ಮನೆ ಇದೆ, ಇಲ್ಲಿ ಬಂದಿದೀವಿ. ಊರಲ್ಲೂ ಇವಾಗ ಅಲ್ಲಿ ವ್ಯವಸಾಯ ಮಾಡ್ಸಕ್ ಹೋಯ್ತಾ ಇದೀವಿ. ಅದನ್ನ ಹೇಳುತ್ತೆ, ಊರಿಗೆ ಹೋಗುತ್ತೆ ಅಂತ ಹೇಳಿ. ಯಾಕಂದ್ರೆ ಪೂರೇ ಪುಣ್ಯಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳುತ್ತೆ. ಮತ್ತೆ ಅಲ್ಲಿ ಸಿಂಹ ರಾಶಿಯಲ್ಲಿ ನಿಲ್ಲಿಸ್ತೀರಾ, ಮಕ ನಕ್ಷತ್ರದಲ್ಲಿ ನಿಲ್ಲಿಸ್ತೀರಾ. ಮತ್ತು ಕೂಡ ಕೇತು ನಕ್ಷತ್ರ, ಮಕ ನಕ್ಷತ್ರ. ನಿಮಗೆ ಕಾನೂನು ಒಂದು ಬಗೆಹರಿದ್ಬಿಟ್ರೆ ಸಾಕಪ್ಪ, ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋ ಥರ ಗಂಡ ಹೆಂಡತಿ ಕನಸು ಕಾಣ್ತಾ ಇದ್ದೀರಾ. ಏನ್ ಹೇಳಿ? ಕರೆಕ್ಟಾ ರಾಂಗಾ? ಗುರುಜಿ, ನಮ್ಗೆ ಅದೇನೆ. ಅದು ಇದೊಂದು ಬಗೆಹರಿದ್ಬಿಟ್ರೆ ಸಾಕು. ನಮ್ಗೆ ಇರೋದೇ ಸಾಕು. ಮನೆ ಕಟ್ಟೋದೇ ಬೇಡ, ಏನು ಬೇಡ, ಇರೋದು ಊಟ ಮಾಡ್ಕೊಂಡು ನೆಮ್ಮದಿ ಗಂಡ ಹೆಂಡತಿ ಅಂತ. ಬೇಡ, ಇನ್ನು ಆರಾಮಾಗಿರೋಣ ಅನ್ಸ್ಬಿಟ್ಟೈತೆ ಗುರುಜಿ. ಅಯ್ಯೋ, ತುಂಬಾನೇ 4-5 ವರ್ಷದಿಂದ ಸಖತ್ ಪ್ರಾಬ್ಲಮ್ ಅಲ್ಲಿ ಇದೀವಿ. ಹೌದು, ಇದಕ್ಕೆ ಒಂದು ಪರಿಹಾರ ಹೇಳ್ತೀನಿ, ಮಾಡ್ಕೊಳ್ಳಿ. ನಮ್ಮಲ್ಲಿ ಕೋರ್ಟ್ ಕೇಸ್ ಗೆಲ್ಲಕ್ಕಂತ ಒಂದು ಕಲ್ಲಿದೆ. ಅದನ್ನ ತಗೊಂಡೋಗಿ, ಮತ್ತೆ ಗುರುಗ್ರಹದ ಶುಕ್ರಗ್ರಹದ ಕಲ್ಲು ಕೊಡ್ತೀನಿ, ತಗೊಂಡೋಗಿ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳಿ ಆ ಸ್ಟೋನನ್ನು. ಅದು ಬಗೆಹರಿದು. ಒಂದು ಸರಿ ಮಧುರೆ ಮೀನಾಕ್ಷಿ ಸುಂದರೇಶ್ವರನಿಗೆ ಹೋಗಿ ಬೆಳಗಿನ ಜಾವ 6 ಅಭಿಷೇಕ ಮಾಡಿಸಿ. ಒಂದು ಟಿಕೆಟ್ ತಗೊಳ್ಳಿ. 1,000, 2,000, 3,000 ಗೊತ್ತಿಲ್ಲ ಟಿಕೆಟು. ಹಿಂದಿನ ದಿವಸನೇ ಹೋಗಿ ಹೇಳಿ ತಗೊಳ್ಳಿ. 100% ಬೇಕಾದ್ರೆ ನಮ್ಮ ಆಫೀಸಿಗೆ ಬರ್ರಿ, ನಾನೇ ಟಿಕೆಟ್ ಮಾಡಿಸ್ಕೊಡ್ತೀನಿ. ನೀವು ಹೋಗಿ ಅಭಿಷೇಕ ಮಾಡಿಸ್ಕೊಳ್ಳಿ. ಇಷ್ಟನ್ನು ಮಾಡ್ಕೊಂಡು ಮಧುರೆ ಮೀನಾಕ್ಷಿ ಸುಂದರೇಶ್ವರ ಮಾಡ್ಕೊಬರ್ರಿ. ನಿಮ್ಮ ಪ್ರಾಬ್ಲಮ್ ಖಂಡಿತ ಕೂಡ ಬೇಗ ಬಗೆಹರಿತೈತೆ. ಇಲ್ಲ ಅಂದ್ರೆ 3 ವರ್ಷ ಪಕ್ಕ. ಅದಕ್ಕೆ ಕೋರ್ಟ್ ಕೇಸ್ ಗೆಲ್ಲಕ್ಕೆ ಒಂದು ಕಲ್ಲಿದೆ, ತಗೊಂಡೋಗಿ ಆ ಕಲ್ಲು ಇಸ್ಕೋಗಿ ನಮ್ಮ ಆಫೀಸಿಗೆ ಬಂದು. ಇವಾಗ ನೀವು ಮೈಸೂರು ಬಗ್ಗೆ ಸಕ್ಕರೆ ತಗೊಂಡ್ಬೇಕಲ್ವಾ? ನೀವು ಸಕ್ಕರೆ ತಗೊಂಡ್ರೆ ಮೈಸೂರು ಪಾಕ್ ಆಗುತ್ತೆ. ಈಗ ಸಾಂಬಾರ್ ಮಾಡಕ್ ಉಪ್ಪು ಬೇಕು ತಾನೆ? ಅದು ಬೆಳ್ಳಗಿರುತ್ತೆ, ಇದು ಬೆಳ್ಳಗಿರುತ್ತೆ. ಅದು ಉಪ್ಪು, ಇದು ಸಕ್ಕರೆ. ಇವಾಗ ನೀವು ಇವಾಗ ಮೈಸೂರು ಬಗ್ಗೆ ಉಪ್ಪು ಹಾಕಿ ಕೂತಿದ್ದೀರಾ. ಅದಕ್ಕೆ ನಾನು ಇಲ್ಲ ಸಕ್ಕರೆ ತಗೊಂಡಾಗ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೊಂದು ತಗೊಂಡೋಗಿ ಇಟ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್. ಒಂದು ಹಾಡು ಹೇಳಿದ ತಕ್ಷಣ ಇಷ್ಟು ಪರ್ಫೆಕ್ಟ್ ಆಗಿ ಹೇಳಿದ್ರೆ ಏನು ಅನ್ನಿಸ್ತು ನಿಮ್ಮ ಹಾಡಲ್ಲೇ? ಕರೆಕ್ಟ್ ಆಗಿ ಹೇಳಿದೀರಾ ಗುರುಜಿ. ನಾನು ಅದೇ ಯಾವಾಗ 24 hour ಅದೇ ಚಿಂತೆ ಮಾಡ್ತಾ ಇರ್ತೀವಿ. ನಮ್ಮನೆಯವರು ನಾವು ಅವರು ತುಂಬಾ ಫ್ರೆಂಡ್ಶಿಪ್ ಹೊಂದಿ ಒಳ್ಳೆ ಕೆಲ್ಸನೇ ಮಾಡ್ಕೊಂಡಿದ್ರು, ಹಂಗ್ ಮೋಸ ಮಾಡಿದ್ರು. ಇವಾಗ ನಾವು ತಿರ್ಗಾ ಊರ್ಗ್ ಹೋಗಿ, ಊರಿಂದ ಬಂದು ಬೆಂಗಳೂರಲ್ಲಿ ಇದ್ದ, ಬೆಂಗಳೂರಿಂದ ಬಂದು ಊರಿಗೆ ಹೋಗಿದ್ವಿ. ಈಗ ಅಲ್ಲೂ ಎಲ್ಲ ವ್ಯವಸಾಯ ಮಾಡಕ್ಕೆ ಬಂಡವಾಳ ಹಾಕಿದೀವಿ. ಇವಾಗ ಒಂದು ರಾಧವ್ರೆ, ನೀವು ರಾತ್ರಿ ಆದರೆ ಜೀವ ಬಂದ್ಬಿಟ್ಟಿದ್ವಿ. ಇವಾಗ ಸಂಜೆ ಆಯ್ತಿದ್ರೆ ಅದಕ್ಕೆ ಜೀವ ಬರ್ತಿದ್ವಿ. ನಿಮ್ಗೆ ಒಂದು ಹಾಡಲ್ಲಿ ಇಷ್ಟು ಪಾಯಿಂಟ್ ಹೇಳಿದ್ರು. ಇದು ವರ್ಲ್ಡ್ ನಾನು ಒಬ್ಬನೇ ಒಂದು ಹಾಡಲ್ಲಿ ಜ್ಯೋತಿಷ್ ಹೇಳೋದು. ಇವತ್ತರೆಗೂ ಒಬ್ಬರು ನೀವು ನೋಡಿಲ್ಲ. ಏನ್ ಹೇಳಿ? ಗುರುಜಿ ಸರಿಯಾಗಿ ಹೇಳ್ತೀರಾ ಗುರುಜಿ. ಅದೇ ನಾವು ಕೇಳಿಸ್ಕೊತಾ ಇರ್ತೀವಿ, ಬೇರೆಯವ್ರಿಗೆಲ್ಲ ಹೇಳ್ತಿದ್ದಾಗ. ಈಗ ನೋಡ್ರಿ ನಮಗೂ ಹಂಗೆ ಹೇಳಿದ್ರ. ಹೌದಾ? ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಮಜಾ ತಗೋತಾ ಇರ್ತೀರಾ? ಪಾತ್ರ ಇಲ್ಲ ಪಾಪ, ಅವ್ರಿಗೆ ಎಷ್ಟು ಇದು ಒಳ್ಳೇದ್ ಹೇಳ್ತಾವ್ರೆ, ಹಿಂಗ್ ಹಾಡು ಹೇಳಿ ಅಂತ. ನಾವು ಹಾಡು ಹೇಳಿದ್ರೆ ಯಾವ್ದು ಹೇಳೋದಪ್ಪ ಅನ್ಸ್ಬಿಡ್ತಾ ಇತ್ತು. ನೋಡ್ರಿ ಯಾವ್ದೋ ಒಂದ್ ಹೇಳ್ದ.
ನೀವೇನು ಹೇಳ್ತೀರ ಅದನ್ನ ದೇವ್ರಿಗೆ ಗೊತ್ತೋ ನಿಮ್ಮ ಆತ್ಮದಿಂದ ಹೃದಯದಿಂದ ನಿಮ್ಮ ಪಾಡಿ ನೀವು ಹೇಳ್ತಾ ಇರ್ತೀರ, ಅದು ಎಲ್ಲಿ ನಿಲ್ಲುತ್ತೆ ಅಂತ ನಿಮಗೆ ಗೊತ್ತಿರಕ್ಕಲ್ಲ. ಏನು ಹೇಳಿ? ಅದೇ ಸರಿ ಗುರುಜಿ, ಅದೇ ಆದರೆ ಯಾವ ರಾಶಿಲಿ ಸ್ಟಾರ್ಟ್ ಮಾಡ್ತೀರಿ ಅಂತ ನಿಮ್ಗೆ ಗೊತ್ತಿಲ್ಲ, ಯಾವ ನಕ್ಷತ್ರದಲ್ಲಿ ಎಂಡ್ ಆಗುತ್ತೆ, ಯಾವ ರಾಶಿಲಿ ಎಂಡ್ ಮಾಡ್ತೀರಿ ಇದೆಲ್ಲ ನಿಮ್ಗೆ ಗೊತ್ತಿರಕ್ಕಲ್ಲ. ಆಮೇಲೆ ನಿಮ್ಮ ರಾಶಿಗೆ ಅದು ಎಷ್ಟೆಷ್ಟು ಅನ್ಕೊಂಡು ಮರ್ತೇ ಹೋಯ್ತು, ಯಾವನ ಬೇರೆ ಹಾಡು ಹೇಳೋಣ ಅಂದ್ರೂ ಮರ್ತೇ ಹೋಯ್ತು ನೋಡ್ರಿ. ನಾನು ಒಂದು ಹಾಡಿಂದ ಹಿಂಗೆ ಜ್ಯೋತಿಷ್ ಹೇಳೋದು ಕಲ್ತಿದ್ನಲ್ಲ, ಅದು ಏನು ಅನ್ಸುತ್ತೆ ಬೇರೆಯವ್ರಿಗೂ ನನಗೆ ವ್ಯತ್ಯಾಸ ಏನು? ತುಂಬಾ ಚೆನ್ನಾಗಿ ಹೇಳ್ತೀರಾ ಬಿಡ್ರಿ ಗುರುಜಿ, ನಿಮ್ ಮಾತು ಯಾವ್ದು ಸುಳ್ಳಾಗಲ್ಲ. ನಾವು ಬಿಗ್ ಬಾಸ್ ಅಲ್ಲೂ ನೋಡ್ತಾ ಇದ್ದೋ, ನನ್ ಮಗಳಿಗೆ 2-3 ಸತಿ ಹೇಳಿದೀರಾ. ನಾನು 2-3 ಸತಿ ಕಾಲಲ್ಲಿ ಫೋನ್ ಮಾಡಿ ಕೇಳಿದೀನಿ. ಇವತ್ತೇ ನನ್ ಬಗ್ಗೆ ಕೇಳಿದ್ದು, ಇವತ್ತೇ ನನ್ ಡೇಟ್ ಆಫ್ ಬರ್ತ್ ಇದ್ರಲ್ಲಿ ಇರೋದು ಅಂತ ಹೇಳಿ ನನ್ ಬಗ್ಗೆ ಕೇಳ್ತಾ ಇರೋದು ಇವತ್ತೇ ಗುರುಜಿ. ನಮ್ಮನೆಯವ್ರ ಬಗ್ಗೆ ನಮ್ಮ ಮಗಳ ಬಗ್ಗೆ ಕೇಳಿದ್ದು. ಧನ್ಯವಾದಗಳು, ಒಳ್ಳೇದಾಗ್ಲಿ. ಏನು ಅತ್ಲೆ ಊಟ ತಂದ್ಬಿಡಿ, ನಾವು ಇಬ್ರಿಲ್ಲ ಕುತ್ಕೊಂಡು ಊಟ ಮಾಡ್ಬಿಡಿ. ನಾವು ಆ್ಯಂಕರ್ ಮಾಡ್ತೀನಿ, ಎತ್ಕೆ ಬಂದ್ಬಿಡಿ. ಬನ್ರಿ, ನಾವು ವೆಜಿಟೇರಿಯನ್, ಮನೆಗೆ ಬಂದ್ರೆ ಊಟನೇ ಇಕ್ತೀವಿ ಗುರುಜಿ. ನಮ್ ಬಿಲ್ಡಿಂಗ್ ಅವರೆಲ್ಲ ಬಂದ್ ನಿಮ್ ಆಫೀಸಲ್ಲಿ 5 ಜನ ಒಂದೇ ದಿವಸ ಬಂದಿದ್ದು. ಯಾವ ಏರಿಯಾ? ಇಲ್ಲೇ ಸೀನಿಯರ್ ಸೆಕೆಂಡ್ ಸ್ಟೇಜ್. ಇಲ್ಲಿಂದ ಹತ್ರ ಆಗುತ್ತೆ, ಬಂದು ಊಟ ಮಾಡ್ತೀವಿ. ಒಳ್ಳೇದಾಗ್ಲಿ. ನಾ ವೆಜಿಟೇರಿಯನ್ ಒಬ್ಬಟ್ಟೆ ಮಾಡಿಕ್ತೀನಿ, ಬಂದ್ರಿ ಗುರುಜಿ. ನೀವು ಬರೋದ್ ಹೆಚ್ಚು, ನಾವು ಮಾಡಿಕ್ಕದ ಹೆಚ್ಚು. ಗ್ಯಾರಂಟಿ ಬರ್ತೀನಿ ಬಿಡಿ. ನಿಮ್ಮ ಹೆಸರು ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಊಟ ಮಾಡ್ತೀನಿ ಬಿಡಿ.